ಪ್ರಜಾಪ್ರಭುತ್ವದ ಅಳಿವು ಉಳಿವು ಚುನಾವಣೆಗಳ ಪಾವಿತ್ರ್ಯತೆಯ ಮೇಲೆ ಅವಲಂಬಿತವಾಗಿದೆ. ಚುನಾವಣೆಗಳು ನಿಷ್ಪಕ್ಷಪಾತವಾಗಿ ನಡೆದರೆ ಪ್ರಜಾಪ್ರಭುತ್ವ ಅನ್ನೋದಕ್ಕೆ ಅರ್ಥ ಇರುತ್ತೆ. ಇಲ್ಲ ಅಂದರೆ ಪ್ರಜಾಪ್ರಭುತ್ವ ಹೆಸರಿಗೆ ಮಾತ್ರ ಆಗುತ್ತೆ. ನಿಜವಾಗಿ ನಿರಂಕುಶ ಪ್ರಭುತ್ವ ದೇಶದಲ್ಲಿ ರಾರಾಜಿಸುವಂಥ ಪರಿಸ್ಥಿತಿ ಆಗ್ತದೆ. ಆದರೆ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬಂದ ಮೇಲೆ ಇಲ್ಲಿಯವರೆಗೆ ನಿರಂತರವಾಗಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇಡಿಯನ್ನು ಉಪಯೋಗಿಸಿ ವಿರೋಧ ಪಕ್ಷಗಳನ್ನು ದಮನ ಮಾಡಿ ಪ್ರಜಾಪ್ರಭುತ್ವವನ್ನು ಹಾಳ್ಗೆಡುವಂಥ ಪ್ರಯತ್ನ ನಡೆದಿದೆ. ಅದೇ ರೀತಿ CBI ಅದನ್ನು ಕೂಡ ವಿರೋಧ ಪಕ್ಷಗಳ ಮೇಲೆ ಒಂದು ದಾಳಿಯ ಅಸ್ತ್ರವನ್ನಾಗಿ ಬಳಸ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಯಾವ ರೀತಿ ಇನ್ಕಮ್ ಟ್ಯಾಕ್ಸು, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟು ಇವುಗಳನ್ನು ರಾಜಕೀಯಕ್ಕೆ ಬಳಸ್ತಾ ಇದ್ದಾರೆ ಅಂತೇಳಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರೇ ಕೋರ್ಟಲ್ಲಿ ಕೂತ್ಕೊಂಡು ಇದೆಲ್ಲ ರಾಜಕೀಯ ಪ್ರೇರಿತ, ಇದನ್ನು ನೀವು ರಾಜಕೀಯ ರಂಗದಲ್ಲಿ ಹೋರಾಟ ಮಾಡಿ ಇಡಿ ಇನ್ಕಮ್ ಟ್ಯಾಕ್ಸ್ ಮುಖಾಂತರ ಅಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸೇ ಪೀಠದಲ್ಲಿ ಕೂತ್ಕೊಂಡು ಹೇಳಿರೋದನ್ನ ನಾವು ನೋಡಿದ್ದೇವೆ. ಸೊ CBI, ಇಡಿ, ಇನ್ಕಮ್ ಟ್ಯಾಕ್ಸು ಹೀಗೆ ಇವುಗಳನ್ನೆಲ್ಲ ಆಡಳಿತ ಪಕ್ಷ ಕೇಂದ್ರದ ಸರ್ಕಾರ ಸೀಳು ನಾಯಿಗಳಾಗಿ ವಿರೋಧ ಪಕ್ಷದ ಮೇಲೆ ದಾಳಿ ಮಾಡಿ ಪ್ರಜಾಪ್ರಭುತ್ವವನ್ನು ದಮನ ಮಾಡುವಂತಹದನ್ನ 10 ವರ್ಷದಿಂದ ನಾವು ನಿರಂತರವಾಗಿ ನೋಡಿದ್ದೇವೆ. ಇದರ ಮುಂದುವರೆದ ಭಾಗವಾಗಿ ಚುನಾವಣಾ ಆಯೋಗವನ್ನೇ ತನ್ನ ಕಪಿಮುಷ್ಟಿಗೆ ತೆಗೆದುಕೊಂಡು ಚುನಾವಣಾ ಪ್ರಕ್ರಿಯೆಯನ್ನೇ ಬುಡಮೇಲು ಮಾಡಿದರೆ ಚುನಾವಣೆಗಳು ಗೆಲ್ಲೋದು ಇನ್ನೂ ಸಲೀಸು ಅಂತೇಳಿ ಮನಗಂಡು ಬಿಜೆಪಿಯವರು ಈಗ ಕೆಲವು ವರ್ಷಗಳಿಂದ ವೋಟರ್ ಲಿಸ್ಟ್ ಅನ್ನ ಮತ್ತು ಎಲೆಕ್ಷನ್ ಕಮಿಷನ್ ಅನ್ನ ಮ್ಯಾನಿಪುಲೇಟ್ ಮಾಡುವಂತಹದ್ದು ನಾವು ನೋಡ್ತಾ ಇದ್ದೇವೆ. ಅನೇಕ ರಾಜ್ಯಗಳ ಚುನಾವಣೆಯಲ್ಲಿ ಚುನಾವಣಾ ಆಯೋಗ ಬಿಜೆಪಿಯ ಪಕ್ಷಪಾತಿಯಾಗಿ ಕೆಲಸ ಮಾಡಿರೋದನ್ನು ನಮ್ಮ ಕಣ್ಣು ಮುಂದೆ ಇದೆ. ಅದರ ಮುಂದುವರೆದ ಭಾಗವಾಗಿ ಈಗ ಕಳೆದ 1-2 ವರ್ಷಗಳಿಂದ ವೋಟರ್ ಲಿಸ್ಟ್ ಅನ್ನೇ ಮ್ಯಾನಿಪುಲೇಟ್ ಮಾಡುವಂತಹದ್ದು ಕೂಡ ಕಣ್ಣು ಮುಂದೆ ಇರ್ತಕ್ಕಂತಹ ಸತ್ಯ. ನಮ್ಮ ರಾಜ್ಯದ ಮಾದೇವಪುರದಲ್ಲೇ 16,000 ವೋಟುಗಳು ಬೋಗಸ್ ವೋಟುಗಳನ್ನು ಸೇರಿಸಿರೋದು ನಾವು ನೋಡಿದ್ದೇವೆ. ಕರ್ನಾಟಕದ ಕಲಬುರಗಿ ಜಿಲ್ಲೆ ಆಳಂದದಲ್ಲಿ 12,000 ವೋಟುಗಳನ್ನು ನಿಜವಾಗಿ ಅಲ್ಲಿ ವಾಸ ಮಾಡ್ತಕ್ಕಂಥವ್ರದನ್ನ ಡಿಲೀಟ್ ಮಾಡೋದಕ್ಕೆ ಯಾರ್ದೋ ಹೆಸರಿನಲ್ಲಿ ಅರ್ಜಿ ಹಾಕಿ ನೈಜವಾದಂತಹ 12,000 ವೋಟರ್ಸ್ ಅನ್ನ ಡಿಲೀಟ್ ಮಾಡೋದಕ್ಕೆ ಪ್ರಯತ್ನ ಮಾಡಿ ಅಲ್ಲಿನ ಅಂದಿನ ಅಭ್ಯರ್ಥಿಗಳು BR ಪಾಟೀಲ್ ಅವರು ಸಮಯಕ್ಕೆ ಸರಿಯಾಗಿ ಇದನ್ನ ಗಮನಿಸಿದ್ರಿಂದ ಅದು ನಿಂತಿತು. ಇಲ್ಲ ಅಂತ ಹೇಳಿದ್ರೆ ಬಹುಶಃ ಆ ಚುನಾವಣೆ ಫಲಿತಾಂಶನೇ ಬೇರೆ ಆಗ್ತಾ ಇತ್ತು. ಸೊ ಇದು ಉದಾಹರಣೆ ಮತ್ತೊಂದು ಯಾವ ರೀತಿ ಮ್ಯಾನಿಪುಲೇಷನ್ ಆಗ್ತಾ ಇದೆ ಅಂತೇಳಿ. ಹಾಗಾಗಿ ಏನಾದ್ರೂ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಬೇಕಾದ್ರೆ ಚುನಾವಣಾ ಆಯೋಗ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಬೇಕು. ಮತ್ತು ಏನು ಮತಗಳ್ಳತನ ನಡೀತಾ ಇದೆ, ವೋಟುಗಳನ್ನ ಕಳ್ತನ ನಡೀತಾ ಇದೆ, ವೋಟ್ ಚೋರಿ ನಡೀತಾ ಇದೆ, ಇದು ಕೂಡಲೇ ನಿಲ್ಲಬೇಕು. ಹಾಗೂ ಚುನಾವಣಾ ಆಯೋಗ ಸರಿಯಾಗಿ ಕೆಲಸ ಮಾಡಬೇಕು ಮತ್ತು ವೋಟರ್ ಲಿಸ್ಟ್ ಅನ್ನ ಪರಿಪಕ್ವವಾಗಿ ತಯಾರು ಮಾಡಬೇಕು ಅನ್ನೋದು ನಮ್ಮ ಆಗ್ರಹ ಆಗಿದೆ. ಚುನಾವಣಾ ಆಯೋಗದ ಪಕ್ಷಪಾತಿ ನೀತಿಯ ವಿರುದ್ಧ ನಾವು ಸಹಿ ಸಂಗ್ರಹ ಅಭಿಯಾನವನ್ನ ಮಾಡ್ತಾ ಇದ್ದೇವೆ ಕಾಂಗ್ರೆಸ್ ಪಕ್ಷ ದೇಶದಾದ್ಯಂತ. ಹಾಗೂ ವೋಟ್ ಚೋರಿಯನ್ನ ನಿಲ್ಲಿಸಬೇಕು ಅಂತೇಳಿ ಆಗ್ರಹ ಮಾಡ್ತಕ್ಕಂತಹ ಸಹಿ ಸಂಗ್ರಹ ಅಭಿಯಾನವನ್ನ ಮಾಡ್ತಾ ಇದ್ದೇವೆ. ಅದರ ಭಾಗದಲ್ಲಿ ಪಕ್ಷದ ನಿರ್ದೇಶನದಂತೆ ಇವತ್ತು ನಮ್ಮ ಬ್ಯಾಟರಾಯನಪುರ ಕ್ಷೇತ್ರದಲ್ಲೂ ಕೂಡ ವಿದ್ಯುಕ್ತವಾಗಿ ಸಹಿ ಸಂಗ್ರಹ ಅಭಿಯಾನಕ್ಕೆ ಚಾಲನೆಯನ್ನ ಕೊಟ್ಟಿದ್ದೇವೆ. ಮತ್ತೊಮ್ಮೆ ನಾನು ಆಗ್ರಹ ಮಾಡ್ತೇನೆ, ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಬೇಕಾದ್ರೆ ದಯವಿಟ್ಟು ಚುನಾವಣೆಯ ಪಾವಿತ್ರ್ಯತೆಯನ್ನ ಕಾಪಾಡಬೇಕು. ಚುನಾವಣಾ ಆಯೋಗದವರಿಂದನೇ ಇವತ್ತು ಚುನಾವಣೆಗಳಿಗೆ ಧಕ್ಕೆ ಬರ್ತಾ ಇದೆ. ಅವರೇ ಮುಂದೆ ನಿಂತು ಚುನಾವಣೆಗಳನ್ನ ಹಾಳು ಮಾಡ್ತಾ ಇದ್ದಾರೆ. ಅದ ಬಿಜೆಪಿಯ ಕಪಿಮುಷ್ಟಿಯಲ್ಲಿ ಅವರ ಒಂದು ಅಂಗಸಂಸ್ಥೆಯಾಗಿ ಚುನಾವಣಾ ಆಯೋಗ ಕೆಲಸ ಮಾಡ್ತಾ ಇರೋದನ್ನ ಕೂಡಲೇ ನಿಲ್ಲಿಸಬೇಕು, ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಬೇಕು ಅಂತ ಆಗ್ರಹ ಮಾಡ್ತಾ ಇದ್ದೇವೆ.
ಅಫಿಡವಿಟ್ ಕೊಡದೆ ಹೋದ್ರೆ ಹಾಗಾದ್ರೆ ಎಲೆಕ್ಷನ್ಗಳು ಪಾವಿತ್ರತೆ ಇರಬಾರ್ದಾ? ಕಣ್ಣು ಮುಂದೆ ಇವತ್ತು ಮಹದೇವಪುರದಲ್ಲಿ ಏನೆಲ್ಲ ಅಕ್ರಮಗಳು ನಡೆದಿದೆ ಅನ್ನೋದು ಕಣ್ಣು ಮುಂದೆ ಇದೆ. ಕಣ್ಣು ಮುಂದೆ ಇದ್ರೂ ಕೂಡ ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಪ್ರಪಂಚಕ್ಕೇನು ಗೊತ್ತಾಗೋದಿಲ್ಲ ಅಂತೇಳಿ ಚುನಾವಣಾ ಆಯೋಗದವರು ಈ ನೀತಿಯನ್ನ ತಳೆದ್ರೆ ಅಲ್ಲಿಗೆ ಅವರು ಪಕ್ಷಪಾತಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಅವರ ನಡವಳಿಕೆಯಿಂದನೇ ಸಾಬೀತಾಗುತ್ತೆ. ಇಡೀ ಸಾಕ್ಷ್ಯವನ್ನ ನಾವು ಅಂತಿಮ ನ್ಯಾಯಾಲಯ, ಎಲ್ಲದಕ್ಕೂ ಮೀರಿದ ನ್ಯಾಯಾಲಯ, ಜನತಾ ನ್ಯಾಯಾಲಯದಲ್ಲೇ ತೆರೆದು ಇಟ್ಟಿದ್ದೇವೆ. ಆಳಂದ ಮತಕ್ಷೇತ್ರದಲ್ಲಿ 12,000 ಜನಗಳ ವೋಟ್ಗಳನ್ನ ಡಿಲೀಟ್ ಮಾಡಲಿಕ್ಕೆ ಅರ್ಜಿ ಕೊಟ್ಟಿರೋದು ಸುಳ್ಳ? ಇದು ಎಲೆಕ್ಷನ್ ಕಮಿಷನ್ಗೆ ಕಾಣ್ತಾ ಇಲ್ವಾ ಕಣ್ಣಿಗೆ? ಅದು ಯಾರು ಕೊಟ್ಟಿದ್ದಾರೆ, ಆ ಫೋನ್ ನಂಬರ್ ಯಾರ್ದು ಅನ್ನುವಂತಹ ಮಾಹಿತಿಯನ್ನ ಎಲೆಕ್ಷನ್ ಕಮಿಷನ್ ಅವರು ಯಾಕೆ ಹಂಚ್ಕೊಳ್ತಾ ಇಲ್ಲ? ಅದನ್ನ ಯಾಕೆ ಮುಚ್ಚಿಡ್ತಾ ಇದ್ದಾರೆ? CID-ನವರು ಲೆಟರ್ ಬರೆದ್ರೆ ಮಾಹಿತಿಯನ್ನ ಯಾಕೆ ಅವ್ರ ಜೊತೆಗೆ ಹಂಚ್ಕೊಳ್ತಾ ಇಲ್ಲ? ಮುಚ್ಚಿಡುವಂತಹದ್ದು ಏನಿದೆ? ಹಾಗಾದ್ರೆ ಅಫಿಡವಿಟ್ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಎಲೆಕ್ಷನ್ಗಳು ಹಾಳಾಗಿ ಹೋದ್ರೂ ಪರವಾಗಿಲ್ವಾ? ಅಫಿಡವಿಟ್ ಕೊಟ್ರೆ ಮಾತ್ರ ಎಲೆಕ್ಷನ್ ಕಮಿಷನ್ ಕೆಲಸ ಮಾಡಬೇಕು ಅಂತ ಎಲ್ಲಿದೆ? ಎಲೆಕ್ಷನ್ ಕಮಿಷನ್ ಅವರ ಮೂಲ ಕರ್ತವ್ಯ ಚುನಾವಣೆಗಳನ್ನ ಪಾವಿತ್ರತೆಯನ್ನ ಕಾಪಾಡ್ತಕ್ಕಂಥದ್ದು. ಇದು ಅವ್ರು ಮಾಡಕ್ಕೆ ಲಾಯಕ ನಾಲಾಯಕ ಅನ್ನೋದನ್ನ ಅವರು ಉತ್ತರ ಕೊಡ್ಲಿ. ಖಂಡಿತವಾಗಿ ಈಗ ಚಪ್ಪಾಳೆ ತಟ್ಟಬೇಕಾದ್ರೆ 2 ಕೈ ಕೂಡಿದ್ರೇನೆ ಚಪ್ಪಾಳೆ ತಟ್ಟೋದು. ಇಲ್ಲಿ ಒಂದು ಕಡೆ ಬಿಜೆಪಿ, ಮತ್ತೊಂದು ಕಡೆ ಚುನಾವಣಾ ಆಯೋಗ, ಇವರ ಇಬ್ಬರ ಸಮ್ಮಿಲನದಿಂದನೇ ಇದು ನಡೀತಾ ಇರೋದು. ಮಹದೇವಪುರದಲ್ಲಿ ಕೂಡ ಏನು ಈಗ 35,000 ಬೋಗಸ್ ವೋಟ್ಸ್ ಇದೆ. ಅದು ಎಲ್ಲ ಬೋಗಸ್ ಅರ್ಜಿಗಳು ತಗೊಂಡಿದ್ದ ಕೊಟ್ಟವರು ಇದ್ದಾರೆ. ಕೊಟ್ಟವ್ರು ಯಾರು? ಬಿಜೆಪಿ ಅವರು. ಅದನ್ನ ಪುರಸ್ಕರಿಸಿದವ್ರು ಯಾರು? ಚುನಾವಣಾ ಆಯೋಗದವರು. ಇವರಿಬ್ಬರ ಸಮ್ಮಿಲನದಿಂದನೇ, ಶಾಮೀಲಿಂದನೇ ಈ ಅಕ್ರಮಗಳು ನಡೀತಾ ಇದ್ದಾವೆ. ಹಾಗೇನೆ ಆಳಂದದಲ್ಲೂ ಅಷ್ಟೇ. ಇವುಗಳನ್ನೆಲ್ಲ ಡಿಲೀಷನ್ ಮಾಡೋದಕ್ಕೆ ಈ ಪ್ರಕ್ರಿಯೆಗೆ ಚಾಲನೆ ಕೊಟ್ಟಂತವರು ಕೂಡ ಬಿಜೆಪಿ ಅವರು. ಅದನ್ನ ಪ್ರೋಸೆಸ್ ಮಾಡಲಿಕ್ಕೆ ಹೊರಟಿದ್ದಂಥವರು ಚುನಾವಣಾ ಆಯೋಗದವರು. ಆದ್ರೆ BR ಪಾಟೀಲ್ರ ಗಮನಕ್ಕೆ ಬಂದು ಕಂಪ್ಲೇಂಟ್ ಕೊಟ್ಟು ಬಹುಶಃ ಅವತ್ತಲ್ಲಿ ADC ಅವರು ಯಾರೋ ಇದನ್ನ ಗಮನಿಸಿ ಅವರು ಇದಕ್ಕೆ ತಡೆ ಒಡ್ಡಿದ್ರು. ಇಲ್ಲ ಅಂದ್ರೆ 12,000ದಲ್ಲಿ 6,000 ಡಿಲೀಟ್ ಆಗೋಗಿರ್ತಾ ಇತ್ತು. ಅವತ್ತು 6,000 ವೋಟು ಜೆನ್ಯೂನ್ ವೋಟರ್ಸ್ ಡಿಲೀಟ್ ಆದ್ರೆ ಚುನಾವಣೆ ಫಲಿತಾಂಶದ ಮೇಲೆ ಉಲ್ಟಾ ಸೀದಾ ಆಗುತ್ತೆ. ಗೆಲ್ಲೋರು ಸೋಲ್ತಾರೆ, ಸೋಲೋರು ಗೆಲ್ತಾರೆ. ಅಲ್ಲಿಗೆ ಏನ್ ಉಳಿತು ಅರ್ಥ ಪ್ರಜಾಪ್ರಭುತ್ವಕ್ಕೆ? ಖಂಡಿತ ತಾವು ಹೇಳ್ದಾಗೆ ಚುನಾವಣಾ ಆಯೋಗ ಮತ್ತು ಬಿಜೆಪಿ ಇಬ್ಬರು ಶಾಮೀಲಾಗಿನೇ ಈ ಅಕ್ರಮಗಳನ್ನ ಮಾಡ್ತಾ ಇದ್ದಾರೆ. ಗೊತ್ತಿಲ್ಲ, ಅದು ನನ್ಗೆ ಅಷ್ಟು ಗೊತ್ತಿಲ್ಲ. ಎನ್ಕ್ವೈರಿ ತಮ್ಗೆ ಗೊತ್ತಿದೆ. ಅವರು ಎನ್ಕ್ವೈರಿ ಇರೋವಾಗ ಅವ್ರು ಏನಾದ್ರು ಡಿಸ್ಕಸ್ ಮಾಡಿದ್ರೆ DG ಹೋಮ್ ಮಿನಿಸ್ಟರ್ ಹತ್ರ ಡಿಸ್ಕಸ್ ಮಾಡ್ಬೋದು. ನಮ್ಗೆ ಅದು ಮಾಹಿತಿ ಸಿಗೋದಿಲ್ಲ. ನಾವು ಯಾವಾಗಾದ್ರೂ ಬೇಕಾದ್ರೆ ಕ್ಯಾಬಿನೆಟ್ ಅಲ್ಲಿ ಬ್ರೀಫಿಂಗ್ ತಗೋಬಹುದು. ಬಿಟ್ರೆ ವೈಲ್ ಇಟ್ ಇಸ್ ಅಂಡರ್ ಇನ್ವೆಸ್ಟಿಗೇಷನ್ ನಮಗೂ ಕೂಡ ಯಾವುದು ಅಷ್ಟು ಮಾಹಿತಿ ಸಿಗೋದಿಲ್ಲ. ಇನ್ವೆಸ್ಟಿಗೇಷನ್ ಆಫೀಸರು ಮತ್ತೆ ಅವ್ರ ಮೇಲೆ ಯಾರಿದ್ದಾರೆ ಅವ್ರಿಗೆ ಮಾತ್ರ ಮಾಹಿತಿ ಇರುತ್ತೆ. ಹೋಪ್ಫುಲಿ ಬೇಗ ಶೀಘ್ರವಾಗಿ, ಯಾಕಂದ್ರೆ ನಿಮ್ಗೂ ಸತ್ಯ ಬೇಕಾಗಿದೆ, ನಮ್ಗಷ್ಟೇ ಅಲ್ಲ ನಿಮ್ಗೂ ಕೂಡ ಸತ್ಯ ಏನು ಅನ್ನೋದು ಬೇಕಾಗಿದೆ. ಆದಷ್ಟು ಶೀಘ್ರವಾಗಿ ಸತ್ಯ ಹೊರಬರಲಿ ಅಂತ ನಾನು ಆಶಿಸ್ತೇನೆ. ಮೇಲ್ನೋಟಕ್ಕಂತೂ ಈಗ ವ್ಯವಸ್ಥಿತವಾಗಿ ಸೈಬರ್ ಸೆಂಟರ್ಗಳನ್ನ ಉಪಯೋಗಿಸ್ಕೊಂಡು ಹೊರ ರಾಜ್ಯದ ಯಾರ್ದೋ ಹೆಸರು, ಯಾರ್ದೋ ಫೋನ್ ನಂಬರು ಅಂಡ್ ಒಬ್ಬೊಬ್ಬರ ಹೆಸರಿನಲ್ಲಿ 10 ಜನ 15 ಜನದ್ದು ಡಿಲೀಷನ್ಗೆ, ಬೇರೆ ಯಾರ್ದೋ ಡಿಲೀಷನ್ಗೆ ಯಾರೋ ಹೆಸರಲ್ಲಿ ಅರ್ಜಿ ಕೊಟ್ಟಿರೋದು ಇಷ್ಟಂತೂ ಈಗ ಪೇಪರ್ಗಳಲ್ಲಿ ಬಂದಿರೋದು ನಾನು ನೋಡಿದ್ದೇನೆ. ನಾನು ಯಾವುದು ಒಳ ಮಾಹಿತಿ ಹೇಳ್ತಾ ಇಲ್ಲ, ನನಗೆ ಇನ್ಸೈಡರ್ ಇನ್ಫಾರ್ಮೇಶನ್ ಇಲ್ಲ. ಪೇಪರಲ್ಲೇ ನಾನು ಓದಿದ್ದು. ಯಾರ್ದೋ ಹೊರ ರಾಜ್ಯದ ಲೇಬರ್ ಅವ್ರದ್ದು ಫೋನ್ ಅನ್ನ ಯೂಸ್ ಮಾಡಿ ಅವರ ಫೋನ್ ಕೊಟ್ಬಿಟ್ಟು ಅದರ ಹೆಸರಿನಲ್ಲಿ 10-15 ಜನ ಜೆನ್ಯೂನ್ ಆಗಿ ವಾಸ ಇರುವಂತವರ ಮತದಾರರ ಡಿಲೀಷನ್ಗೆ ಅರ್ಜಿ ಹಾಕಿರೋದು ಇಲ್ಲಿ ಇಷ್ಟಂತೂ CID ಎನ್ಕ್ವೈರಿ, SIT ಎನ್ಕ್ವೈರಿಯಿಂದ ಇಲ್ಲಿವರೆಗೂ ಹೊರ ಬಂದಿದೆ ಅಂತ ಮಾಧ್ಯಮಗಳಲ್ಲಿ ನಾನು ನೋಡಿದ್ದೇನೆ. ಸೊ ಅಲ್ಲಿಗೆ ಮೇಲ್ನೋಟಕ್ಕೆ ವ್ಯವಸ್ಥಿತವಾಗಿ ಇದು ಫ್ರಾಡ್ ಮಾಡುವಂತ ಪ್ರಯತ್ನಗಳಂತೂ ನಡೆದಿದೆ. ಏನಪ್ಪಾ ಅಂದ್ರೆ ರೈಟ್ ಟೈಮ್ಗೆ ಅವರು ಕಂಪ್ಲೇಂಟ್ ಕೊಟ್ಟಿದ್ರಿಂದ ಆ ವೋಟ್ ಉಳಿತು. ಇಲ್ಲ ಅಂದಿದ್ರೆ ಎಲೆಕ್ಷನ್ ಕಮಿಷನ್ಗೆ ಫ್ರೀ ಬಿಟ್ಟಿದ್ದಿದ್ರೆ ಆವಾಗ ಡಿಲೀಟು ಆಗಿರ್ತಾ ಇತ್ತು. ಬಹುಶಃ ಚುನಾವಣೆ ಫಲಿತಾಂಶನೇ ಏರ್ಪೇರ್ ಆಗ್ತಾ ಇತ್ತು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ
ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.